ನವರಾತ್ರಿಯ 9 ದಿನಗಳಲ್ಲಿ 2ನೇ ದಿನ ಬ್ರಹ್ಮಚಾರಿಣಿ ರೂಪದಲ್ಲಿ ನಾವು ದುರ್ಗಾಮಾತೆಯನ್ನ ಪೂಜೆ ಮಾಡ್ತೀವಿ, ಹಾಗೆ ಆರಾಧನೆಯನ್ನ ಮಾಡ್ತೀವಿ. ಇಲ್ಲಿ ಬ್ರಹ್ಮಚಾರಿಣಿ ಅಂದ್ರೆ ಎಂದು ಕೂಡ ಮದುವೆಯಾಗದವಳು ಅಂತ ಮೀನಿಂಗ್ ಆಗೋದಿಲ್ಲ. ಇಲ್ಲಿ ಬ್ರಹ್ಮಚಾರಿಣಿ ಅಂದ್ರೆ ಬ್ರಹ್ಮ ಅಂದ್ರೆ ಕಠಿಣವಾದ ತಪಸ್ಸು, ಹಾಗೆ ಚಾರಿಣಿ ಅಂದ್ರೆ ಅದನ್ನ ಆಚರಣೆ ಮಾಡೋಳು ಅಂತ ಹೇಳಲಾಗುತ್ತೆ. ಆಕೆ ನಾರದರ ಉಪದೇಶದ ಮೇರೆಗೆ ಈ ಕಠಿಣವಾದ ತಪಸ್ಸನ್ನ ತೆಗೆದುಕೊಳ್ತಾಳೆ. ಅದು ಕೇವಲ ಶಿವನಿಗೋಸ್ಕರ. ಆಕೆಯ ತಪಸ್ಸು ಎಷ್ಟು ಕಠಿಣವಾಗಿತ್ತು ಅಂದ್ರೆ ಎಷ್ಟೋ ದಿನ ಎಲೆ ಹೂವನ್ನ ತಿಂದು ಜೀವನ ಮಾಡ್ತಾಳೆ, ನಂತರ ನೀರಲ್ಲಿ ಜೀವನ ಮಾಡ್ತಾಳೆ. ಕೊನೆಯದಾಗಿ 1000 ವರ್ಷ ಆಕೆ ಏನು ತಿನ್ನದೆ ಕುಡಿಯದೆ ತಪಸ್ಸನ್ನ ಮಾಡ್ತಾಳೆ, ಕೇವಲ ಶಿವನಿಗೋಸ್ಕರ. ನಂತರ ಏನಾಗುತ್ತೆ ಅದನ್ನ ತಿಳ್ಕೋಬೇಕು ಅಂದ್ರೆ ನೀವು ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ನಲ್ಲಿ ನನ್ನ ಫಾಲೋ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರೋದು ಆದ್ಯನ್ ಮೀಡಿಯಾ. ಪಾರ್ವತಿ ದೇವಿಯ ಕಠಿಣವಾದಂತಹ ತಪಸ್ಸನ್ನ ನೋಡಿದಂತಹ ದೇವಾನುದೇವತೆಗಳು, ಋಷಿ ಮುನಿಗಳು ನೀನು ಶಿವನನ್ನ ಮದುವೆಯಾಗು ಎಂದು ಆಶೀರ್ವಾದ ಮಾಡ್ತಾರೆ. ಜೊತೆಗೆ ಆಕೆಗೆ ಅಪರ್ಣ ಎಂದು ಹೆಸರನ್ನ ನೀಡ್ತಾರೆ. ಈಕೆಯ ಬಹಳ ಕಠಿಣವಾದ ತಪಸ್ಸಿನ ಫಲವಾಗಿ ಆಕೆಗೆ ಬ್ರಹ್ಮಚಾರಿಣಿ ಎಂದು ಹೆಸರು ಬಂತು. ಪುರಾಣಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿ ಮಂಗಳ ಗ್ರಹದ ಅಧಿಪತಿ. ಆದ್ದರಿಂದ ಈ ದೇವಿಯನ್ನ ಪೂಜೆ ಮಾಡೋದ್ರಿಂದ ಮಂಗಳ ಗ್ರಹದ ದೋಷಗಳು ದೂರವಾಗುತ್ತೆ. ಬ್ರಹ್ಮಚಾರಿಣಿ ದೇವಿ ಯೋಗ ಮತ್ತು ಆಧ್ಯಾತ್ಮ ಶಕ್ತಿಯ ಸಂಕೇತ. ಆಕೆಯ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲವಿದೆ. ಜಪಮಾಲೆ ಜ್ಞಾನ ಮತ್ತು ಧ್ಯಾನದ ಸಂಕೇತವಾದರೆ ಕಮಂಡಲ ಸನ್ಯಾಸಿ ಜೀವನ ಮತ್ತು ತ್ಯಾಗದ ಪ್ರತಿನಿಧಿಯಾಗಿದೆ. ನವರಾತ್ರಿಯ 2ನೇ ದಿನ ಬಿಳಿ ಬಣ್ಣಕ್ಕೆ ಪ್ರಾಮುಖ್ಯತೆ ಇದೆ. ಬ್ರಹ್ಮಚಾರಿಣಿ ದೇವಿಯು ಬಿಳಿ ಬಟ್ಟೆ ಧರಿಸಿ ಪ್ರಶಾಂತ ರೂಪದಲ್ಲಿ ಇರುತ್ತಾಳೆ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಹಾಗೆ ಜ್ಞಾನದ ಸಂಕೇತ. ಹಾಗಾಗಿ ನವರಾತ್ರಿಯ 2ನೇ ದಿನ ಬಿಳಿ ಹಾಗೂ ಕೆಂಪು ಬಟ್ಟೆಯನ್ನ ಧರಿಸಬಹುದು. ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಮಾಡೋದ್ರಿಂದ ಜೀವನದಲ್ಲಿ ಎದುರಾಗುವಂತಹ ಕಷ್ಟದ ಸಮಯದಲ್ಲೂ ಮನಸ್ಸು ಕರ್ತವ್ಯದಿಂದ ವಿಮುಖವಾಗೋದಿಲ್ಲ. ದೇವಿಯ ಆರಾಧನೆಯು ಮನಸ್ಸಲ್ಲಿರುವ ಕೆಟ್ಟ ಗುಣ, ಕಲ್ಮಶ ಮತ್ತು ದೋಷಗಳನ್ನ ನಿವಾರಿಸಿ ಬಿಡುತ್ತೆ. ಬ್ರಹ್ಮಚಾರಿಣಿ ದೇವಿ ಕೃಪೆಯಿಂದ ಸಂಪೂರ್ಣ ಸಾಧನೆ ಮತ್ತು ವಿಜಯವನ್ನ ಸಾಧಿಸಬಹುದು.